ಸರ್ಕಾರದಿಂದ ಹಾನಿಯಾದ ಮನೆಗಳಿಗೆ ಪರಿಹಾರ ದರವನ್ನು ನಿಗದಿಪಡಿಸಲಾಗಿದೆ. ರಾಜ್ಯದಲ್ಲಿ ಮಳೆಯಿಂದ ಮನೆಗಳು ಹಾನಿಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮನೆಗಳ ಪುನರ್ ನಿರ್ಮಾಣ ಹಾಗೆ ದುರಸ್ತಿ ಕಾರ್ಯಕ್ಕೆ ದರವನ್ನು ನಿಗದಿಪಡಿಸಲಾಗಿದೆ. ರಾಜ್ಯದಲ್ಲಿ ಅನೇಕ ಕಡೆ ಈಗಾಗಲೇ ಸಾಕಷ್ಟು ಆಸ್ತಿ ಪಾಸ್ತಿ ನಷ್ಟವಾಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಹಲವಾರು ಕಡೆ ನಗರಗಳಿಗೂ ಕೂಡ ಅಂದ್ರೆ ಗ್ರಾಮ ಪ್ರದೇಶಗಳಿಗೂ ಕೂಡ ಮನೆಗಳಿರುವಂತಹ ಪ್ರದೇಶಕ್ಕೂ ನೀರು ನುಗ್ಗಿ ಮನೆಗಳು ಕೂಡ ಕುಸಿತವಾಗಿರುವಂಥದ್ದು. ಅದಕ್ಕೆ ಪರಿಹಾರವನ್ನು ನಿಗದಿಪಡಿಸಲಾಗಿದೆ. ಅತಿ ಸಣ್ಣ ಪ್ರಮಾಣದಲ್ಲಿ ಮನೆಗೆ ಹಾನಿಯಾಗಿದ್ರೆ 6,500 ರೂಪಾಯಿ, ಮಧ್ಯಮ ಪ್ರಮಾಣದ ಮನೆಗೆ ಹಾನಿಯಾಗಿದ್ರೆ 25,000 ರೂಪಾಯಿ, ಶೇಕಡ 75ರಷ್ಟು ಮನೆ ಹಾನಿಯಾಗಿದ್ರೆ 50,000 ರೂಪಾಯಿ, ಮನೆ ಸಂಪೂರ್ಣ ಹಾನಿಯಾಗಿದ್ರೆ 1.20 ಲಕ್ಷ ರೂಪಾಯಿ ಪರಿಹಾರವನ್ನು ನಿಗದಿಪಡಿಸಲಾಗಿದೆ. ಹೆಚ್ಚುವರಿಯಾಗಿ ವಸತಿ ಇಲಾಖೆಯ ಮನೆ ಹಂಚಿಕೆ ಪತ್ರವನ್ನ ಕೂಡ ನೀಡಲಾಗುತ್ತೆ. ದೇವರಾಜ ಅರಸು ವಸತಿ ಯೋಜನೆ ಅಡಿಯಲ್ಲಿ ಮನೆ ಹಂಚಿಕೆ ಮಾಡಲಾಗುತ್ತೆ. ಹಾನಿ ಪರಿಶೀಲನೆಗೂ ಮಾರ್ಗಸೂಚಿಯನ್ನ ಅನುಸರಿಸೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಅಂದ್ರೆ ಬೇಕಾಬಿಟ್ಟಿ ಈ ಅನುದಾನವನ್ನ ನೀಡೋ ಹಾಗಿಲ್ಲ. ಅದಕ್ಕೂ ಕೂಡ ಒಂದು ಕಾನೂನನ್ನು ಜಾರಿಗೊಳಿಸಲಾಗಿರುವಂಥದ್ದು. ಸರ್ಕಾರದಿಂದ ಹಾನಿಯಾದ ಮನೆಗಳಿಗೆ ಪರಿಹಾರವನ್ನ ದರವನ್ನು ನಿಗದಿಪಡಿಸಲಾಗಿದೆ. ರಾಜ್ಯದಲ್ಲಿ ಮಳೆಯಿಂದ ಮನೆಗಳು ಹಾನಿಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮನೆಗಳ ಪುನರ್ ನಿರ್ಮಾಣ ಹಾಗೆ ದುರಸ್ತಿ ಕಾರ್ಯಕ್ಕೆ ದರ ನಿಗದಿಪಡಿಸಲಾಗಿದೆ. ಅತಿ ಸಣ್ಣ ಪ್ರಮಾಣದಲ್ಲಿ ಮನೆಗೆ ಹಾನಿಯಾಗಿದ್ರೆ ಅದಕ್ಕೆ 6,500 ರೂಪಾಯಿ, ಮಧ್ಯಮ ಪ್ರಮಾಣದ ಮನೆ ಹಾನಿಯಾಗಿದ್ರೆ 25,000 ರೂಪಾಯಿ, ಶೇಕಡ 75ರಷ್ಟು ಮನೆ ಏನಾದರೂ ಹಾನಿಯಾಗಿತ್ತು ಅಂತಂದ್ರೆ ಅದಕ್ಕೆ 50,000 ರೂಪಾಯಿ ಪರಿಹಾರವನ್ನ ನಿಗದಿಪಡಿಸಲಾಗಿದೆ. ಹಾಗೆ ಮನೆ ಏನಾದರೂ ಸಂಪೂರ್ಣವಾಗಿ ಹಾನಿಯಾಗಿದ್ರೆ, ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿದ್ರೆ 1,20,000 ರೂಪಾಯಿಯನ್ನ ಪರಿಹಾರ ನಿಗದಿಪಡಿಸಲಾಗಿದೆ. ಹೆಚ್ಚುವರಿಯಾಗಿ ವಸತಿ ಇಲಾಖೆಯ ಮನೆ ಹಂಚಿಕೆಗಳನ್ನು ಕೂಡ ಮಾಡಲಾಗುತ್ತೆ. ದೇವರಾಜ ಅರಸು ವಸತಿ ಯೋಜನೆ ಅಡಿಯಲ್ಲಿ ಮನೆಯನ್ನ ಹಂಚಿಕೆ ಮಾಡಲಾಗುತ್ತೆ.